Welcome back to the class, all of you. This is day number 17. ಇವತ್ತಿನ ಕ್ಲಾಸ್ದಾಗ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಏನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಇಲ್ಲೊಂದು ಕ್ವಶನ್ ಕಾಣಿಸುತ್ತೆ ನೋಡ್ರಿ. ಏನಂತ ಕ್ವಶನ್? tan a into sin a plus cos a equal to sec a ಅಂತ ಹೇಳಿ ತೋರಿಸ್ಬೇಕು ನಾವು. ಬಹಳ ಸಿಂಪಲ್. ನಿನ್ನೆ ಕ್ಲಾಸ್ದಾಗ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿನಿ, LHS ಮತ್ತು RHS ಹೇಳಿರ್ತಾವ. ನೀವು LHS ಅಂತ ತಗೊಂಡು RHS ಕರ್ಕೊಂಬರ್ರಿ, ನೋ ಪ್ರಾಬ್ಲಮ್. ಇಲ್ಲ ಅಂತಂದ್ರ RHS ಅಂತ ತಗೊಂಡು LHS ಕರ್ಕೊಂಬರ್ರಿ, ಅದು ನೋ ಪ್ರಾಬ್ಲಮ್. ಸೊ ಒಟ್ ಏನ್ ಮಾಡ್ಬೇಕಂದ್ರ ಹಂಗ ಪ್ರೂವ್ ಮಾಡಿ ತೋರಿಸ್ಬೇಕು ನಾವು. ರೈಟ್, ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ? ಇಲ್ಲಿ ಏನಾಯ್ತದ, ಈಕ್ವಲ್ ಟು ಈ ಕಡೆ ಏನಿರುತ್ತಾ, ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, LHS ಅಂತ ಕರಿತೀವಿ. ರೈಟ್, ಈಕ್ವಲ್ ಟು ಆ ಕಡೆ ಏನಿರುತ್ತಾ, ರೈಟ್ ಹ್ಯಾಂಡ್ ಸೈಡ್ ಇರುತ್ತೆ, ಅದಕ್ಕೆ ಏನಂತ ಕರಿತೀವಿ, RHS. ನಿನ್ನೆ ಪ್ರಾಬ್ಲಮ್ದಾಗ ಏನ್ ಮಾಡಿದ್ವಿ, RHS ಕನ್ಸಿಡರ್ ಮಾಡಿ LHS ಅನ್ನ ತಗೊಂಬಂದಿದ್ವಿ. ಬಟ್ ಇವತ್ತು ಏನ್ ಮಾಡ್ತೀವಿ ಅಂತಂದ್ರ LHS ಅನ್ನ ಕನ್ಸಿಡರ್ ಮಾಡ್ತೀವಿ. ಸಿ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಯಾವ ಸಿಚುವೇಶನ್ದಾಗ ಯಾವ್ದು ಕಡಿಮೆ ಟೈಮ್ದಾಗ ಆಕೈತಿ ಅದನ್ನ ಫಾಲೋ ಮಾಡ್ತೀವಿ. ನಮ್ಗ ಯಾವ್ದು ಈಸಿ ಆಕೈತಿ ಅದನ್ನ ಫಾಲೋ ಮಾಡ್ಬೇಕು. ಆಬ್ವಿಯಸ್ಲಿ ದಟ್ ಈಸ್ ಓನ್ಲಿ ಕರೆಕ್ಟ್. ಓಕೆ, ನಾ ಏನ್ ಮಾಡ್ತೀನಿ ಈಗ, ಕನ್ಸಿಡರ್ LHS. LHS ಅಂದ್ರೆ ಯಾವ್ದು? ಈ ಕಡೆ ಕಾಣಿಸುತ್ತಲ್ಲ ಪೂರ್ತಿ ಇದೆ, ಇದನ್ನ ಕನ್ಸಿಡರ್ ಮಾಡ್ರಿ. ಏನಂತೈತಿ, ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಅಂತ ಐತಿ. ಕರೆಕ್ಟಾ? ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿರಲಾರು. ಟ್ಯಾನ್ ಎ ಅಂತಂದ್ರೆ ಏನು? ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಬಟ್ ಇಲ್ಲಿ ಎ ಅಂತ ಐತಿ, ಥೀಟಾ ಪ್ಲೇಸ್ ಒಳಗೆ ನಾವು ಜಸ್ಟ್ ಏನ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ನೆನಪಿಟ್ಕೋರಿ, ಟ್ಯಾನ್ ಎ ಏನಂತ ಬರೋದೆ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಏನೈತಿ, ಸೈನ್ ಎ ಐತಿ. ಏನು ಇರಾಗಿಲ್ಲ, ಕೆಳಗೆ ಬಂದು ಇರುತ್ತಾ, ಅದೆಲ್ಲರಿಗೂ ಗೊತ್ತೈತಿ, ಪ್ಲಸ್ ಕಾಸ್ ಎ. ಓಕೆ, ನೋಡ್ರಿ ನೆಕ್ಸ್ಟ್ ಸ್ಟೆಪ್ ಏನಾಕೈತಿ, ಸೈನ್ ಎ ಇಂಟು ಸೈನ್ ಎ, ಸೈನ್ ಸ್ಕ್ವೇರ್ ಎ ಆಕೈತಿ. ಓಕೆ, ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಏನಾಕೈತಿ, ಜಸ್ಟ್ ಕಾಸ್ ಎ ಆಕೈತಿ. ಇಲ್ಲಿ ಏನೈತಿ, ಪ್ಲಸ್ ಕಾಸ್ ಎ. ಏನು ಇರುತ್ತೆ ಕೆಳಗ 1 ಇರುತ್ತ. ವೆರಿ ಸಿಂಪಲ್ ಸ್ಟೆಪ್ಸ್. ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆಗಿ ಅಂತ ಅನ್ಕೊಂಡು ನಾ ಮುಂದೆ ಹೋಗ್ತೀನಿ. ಈಗ ನೆಕ್ಸ್ಟ್ ಈಗ ಏನ್ ಮಾಡ್ತೀನಿ, ಸಿಂಪ್ಲಿಫಿಕೇಶನ್ ಮಾಡ್ತೀನಿ. 1 ಇಂಟು ಸೈನ್ ಸ್ಕ್ವೇರ್ ಎ ಏನಾಕೈತಿ, ಸೈನ್ ಸ್ಕ್ವೇರ್ ಎ ಆಕೈತಿ. ಕರೆಕ್ಟಾ? ಕಾಸ್ ಎ ಇಂಟು ಕಾಸ್ ಏನಾಕೈತಿ, ಕಾಸ್ ಸ್ಕ್ವೇರ್ ಎ ಆಕೈತಿ. ನೆಕ್ಸ್ಟ್ ಸ್ಟೆಪ್, ಕಾಸ್ ಎ ಇಂಟು 1 ಏನಾಕೈತಿ, ಕಾಸ್ ಎ ಆಕೈತಿ. ಫೈನ್. ಈಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಾಕೈತಿ? ನಾನು ನಿಮಗೆ ಮೊದಲೇ ಹೇಳ್ಕೊಟ್ಟಿನಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಬಹಳ ಕಡೆ ಯೂಸ್ ಆಕೈತಿ. ಇಲ್ಲಿ ಹೆಂಗೆ ಯೂಸ್ ಮಾಡ್ತೀನಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಾಕೈತಿ, 1 ಆಕೈತಿ. ಕೆಳಗೆ ಏನೈತಿ, ಡಿವೈಡೆಡ್ ಬೈ ಕಾಸ್ ಎ ಐತಿ. ಅಲ್ರಪ್ಪ, 1 ಡಿವೈಡೆಡ್ ಬೈ ಕಾಸ್ ಎ ಏನಾಕೈತಿ, ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ಸೆಕ್ ಎ ಆಕೈತಿ, ಸೆಕೆಂಡ್ ಎ ಆಕೈತಿ. ನಮಗೆ ಯಾವ್ದು ಬೇಕಾಗಿತ್ತಲ್ಲ, ನಾವು LHS ಕನ್ಸಿಡರ್ ಮಾಡಿದ್ವಿ, RHS ಕಡೆ ಹೊಂಟಿದ್ವಿ. RHS ಏನಾಗಿತ್ತು, ಸೆಕೆಂಡ್ ಏನಾಗಿತ್ತು ಅಥವಾ ಸೆಕ್ ಏನಾಗಿತ್ತು. ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅರ್ಥ ಏನೇನ್ ಮಾಡಿದ್ನಿ ಅಂತ, LHS ಕನ್ಸಿಡರ್ ಮಾಡಿದ್ನೆ, ಆಮೇಲೆ ಕೆಲವೊಂದಿಷ್ಟು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪಲ್ ಕ್ಯಾಲ್ಕುಲೇಷನ್ ಅನ್ನ ಪ್ರೊಸೀಡ್ ಮಾಡಿದ್ನೆ. ನಾ ಇಲ್ಲಿ ಬಂದು ಮುಟ್ಟಿದ್ನೆ, ಸೆಕೆಂಡ್ ಎ ಅಥವಾ ಸೆಕ್ ಎ ಬಂದು ಮುಟ್ಟಿದ್ನೆ. ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ಯಾವ್ದಂತಂದ್ರ 2020 ಒಳಗ ಬಂದಿದ್ದು. ಆಕ್ಚುಲಿ ಹೇಳ್ಬೇಕಂತಂದ್ರ 2020 ಸೆಕೆಂಡ್ ಪೇಪರ್ದಾಗ ಬಂದಿದ್ದ ಕ್ವಶನ್. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತೈತಿ ಕ್ವಶನ್ ಏನಂತ ಹೇಳಿ. ನೋಡ್ರಿ, ಫಸ್ಟ್ ಕ್ವಶನ್ ಮಾಡೋಣ. ಈಗ 6 ಕ್ವಶನ್ ಆಮೇಲೆ ಮಾಡೋಣ ಅಂತ. ರೈಟ್, ಫಸ್ಟ್ ಕ್ವಶನ್ ಏನಂತೈತಿ ನಿಮ್ಗೆ ಕಾಣಿಸ್ತದೆ ಸ್ಕ್ರೀನ್ ಮ್ಯಾಗ. ನೀವೇನ್ ಮಾಡಬೇಕು, ಇಲ್ಲಿ ಕಾಣಿಸುತ್ತಲ್ಲ, ಕೊಸೆಕ್ ಎ ಇಂಟು ದ ಬ್ರಾಕೆಟ್ 1 ಮೈನಸ್ ಕಾಸ್ ಎ ಇಂಟು ದ ಬ್ರಾಕೆಟ್ ಕೊಸೆಕ್ ಎ ಪ್ಲಸ್ ಕಾಟ್ ಎ ಈಕ್ವಲ್ ಟು 1 ಅಂತೇಳಿ ಪ್ರೂವ್ ಮಾಡಿ ತೋರಿಸ್ಬೇಕು. ಈಗೇನು ಮಾಡ್ತೀನಿ, ಫಸ್ಟ್ ಸ್ಟೆಪ್ ಕನ್ಸಿಡರ್ LHS. ನಾ ಹಿಂದಿನ ಪ್ರಾಬ್ಲಮ್ದಾಗ ಹೇಳೀನಿ LHS ಯಾವುದು RHS ಯಾವುದು ಅಂತ. ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ಕೊಂಡೀನಿ. ಓಕೆ, ಕನ್ಸಿಡರ್ LHS. ಏನಂತೈತೆ LHS, ಕೊಸೆಕ್ ಎ ಇಂಟು ದ ಬ್ರಾಕೆಟ್ 1 ಮೈನಸ್ ಕಾಸ್ ಎ ಆಮೇಲೆ ಕೊಸೆಕ್ ಎ ಪ್ಲಸ್ ಕಾಟ್ ಎ. ಇದು LHS. ಪ್ರಾಬ್ಲಮನ್ನು ಮತ್ತೆ ನೋಡೋದ್ರಿಂದ ಮತ್ತೆ ಬರೆಯೋದ್ರಿಂದ ಏನಾಕೈತಿ, ಪ್ರಾಬ್ಲಮ್ ಜೊತೆ ನಮ್ದು ಫ್ರೆಂಡ್ಶಿಪ್ ಬೆಳಿತೈತಿ. ಅವಾಗ ಏನಾರ ಸಾಧ್ಯ ಆಗ್ಬೋದು ಸಾಲ್ವ್ ಮಾಡಕ್ಕೆ. ನೋಡ್ರಿ, ಈಗ ಏನು ರೀಅರೇಂಜ್ ಮಾಡ್ಬೋದು, ಇಲ್ಲಿ ಒಂದೇನೋ ರೀಅರೇಂಜ್ ಮಾಡ್ತೀನಿ ನಾನು. ನಂಗೆ ಅನ್ಸಾದತ್ತದ ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಕೊಸೆಕ್ ಎ
ಇಂಟು ಎಲ್ಲ ಇಂಟು ರಿಲೇಷನ್ಶಿಪ್ದಾಗ ಅದಾವ, ಅದೊಂದು ಕನ್ಫರ್ಮ್ ಮಾಡ್ಕೊರಿ ಮೊದ್ಲಕ್ಕೆ. ಎಲ್ಲ ಇಂಟು ಅದಾವ. 1 ಇಂಟು 2 ಇಂಟು 3 ಅಂದರೂ ಒಂದು, 3 ಇಂಟು 2 ಇಂಟು 1 ಅಂದರೂ ಒಂದು. ಅದನ್ನು ನೀವು ಯಾವ ರೀತಿ ಹಿಂದೆ ಮುಂದೆ ಮಾಡಿದ್ರು ಆನ್ಸರ್ ಬರೋದು ಸೇಮ್ ಇರುತ್ತೆ. ಸೊ ಅದಕ್ಕೆ ನೀವು ಹೆಂಗೆ ಬೇಕಾದ್ರೂ ಬರ್ಕೋಬಹುದು. ಕೊಸೆಕ್ಕೆ ಆದ್ಮೇಲೆ ಏನು ಬರ್ಕೋತೀನಿ ಗೊತ್ತಾ, ಈ ಟರ್ಮ್ ತೊಗೊಂಬರ್ತೀನಿ ನಾ, ಕಲರ್ಲೆ ಮಾರ್ಕ್ ಮಾಡ್ತೀನಿ ನಿಮ್ಗೆ. ಇದನ್ನ ಮಗ್ಲು ಬರಿತೀನಿ. ಏನಂತೈತದ, ಬ್ರಾಕೆಟ್ದಾಗೈತೆ ಕೊಸೆಕ್ ಎ ಪ್ಲಸ್ ಕಾಟ್ ಎ ಇಂಟು, ಇನ್ನು ಉಳಿದಿದ್ದು ಯಾವುದು ಇಲ್ಲಿ ಕಾಣಿಸತ್ತಲ್ಲ, ಅದು ಬೇರೆ ಕಲರ್ಲೆ ಬರೋನು, ಚಲೋ ಆಕೈತೆ ನೆನ್ಪಿಟ್ಕೊಳಕ್ಕೆ. 1 ಮೈನಸ್ ಕಾಸ್ ಎ. ಎಷ್ಟು ಚಂದ ಗೊತ್ತಾ ಪ್ರಾಬ್ಲಮ್, ನೀವು ನೋಡ್ಕೊಂತವ್ರಿ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕಲ್ತಿದ್ದನ್ನು ಉಪಯೋಗ ಮಾಡೋದ್ರೊಳಗನೆ ಇರೋದಲ್ಲ ಎಲ್ಲ, ಹೆಂಗೆ ಉಪಯೋಗ ಮಾಡ್ತೀನಿ ನೋಡಿದ್ರೊಳಗೆ. ಈಗ ನೆಕ್ಸ್ಟ್ ಸ್ಟೆಪ್, ಕೊಸೆಕ್ಕೆ ಹೆಂಗಿರುತ್ತೆ ಹಂಗೆ ಬರಿತೀನಿ. ಅದನ್ನು ಚೇಂಜ್ ಮಾಡೋ ಟೈಮ್ ಅದ ಚೇಂಜ್ ಮಾಡ್ತೀನಿ, ಈಗೇನು ಬೇಡ. ಇಂಟು ಈ ಕೊಸೆಕ್ ಏನ ನಾ ಹೆಂಗೆ ಬರಿತೀನಿ ಗೊತ್ತಾ, 1/sin ಅಂತ ಬರಿತೀನಿ. ಯಾರು ಯಾಕಂತ ಕೇಳಂಗಿಲ್ಲ, ಯಾಕಂತಂದ್ರೆ ಎಲ್ಲ ಓದ್ಕೊಂಡ್ ಬಂದಿರ್ಬೇಕು. ನಾನ ಮಾಡೀನಿ ಕಾನ್ಸೆಪ್ಚುವಲ್ ವಿಡಿಯೋ ನೋಡ್ಕೊಂಡ ಇಲ್ಲಿ ಬರ್ಬೇಕು. ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. ಕೊಸೆಕ್ ಅಂತಂದ್ರೆ 1/sin A ಪ್ಲಸ್ ಕಾಟ್ ಎ ಅಂತಂದ್ರೆ ಏನಾಕೈತಿ, ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಆಕೈತಿ. ಅದೈತಿಲ್ಲ ಲಾಸ್ಟಿಗೆ ಅನ್ನ 1 ಮೈನಸ್ ಕಾಸ್ ಎ, ಅದು ಹಂಗೆ ಇರಲಿ, ಅದ್ರ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೊಬೇಡ್ರಿ. ತಲೆ ಕೆಡಿಸ್ಕೊಳ್ಳೋ ಟೈಮ್ ಅದ ತಲೆ ಕೆಡಿಸ್ಕೊಳ್ಳೋಣ ಅಂತ. ನೆಕ್ಸ್ಟ್ ಸ್ಟೆಪ್, ಕೊಸೆಕ್ಕೆ ಈಗೂ ಹಂಗೆ ಬರಿತೀನಿ. ಇಂಟು ಇಲ್ಲೈತೆ ನೋಡಿ ನಮ್ದು ಈಗ ಆಟ, ಇಲ್ಲಿ ಒಳಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋಣ, ಬೇರೆ ಕಲರ್ ತೊಗೊಳ್ಳೋಣ. ಸೈನ್ ಎ ಇಂಟು 1 ಏನಾಕೈತಿ, ಸೈನ್ ಎ ಆಕೈತಿ. ನೆಕ್ಸ್ಟ್ ಸೈನ್ ಎ ಇಂಟು ಕಾಸ್ ಎ ಏನಾಕೈತಿ, ಸೈನ್ ಎ ಇಂಟು ಕಾಸ್ ಎ ಆಕೈತಿ. ಅದಿರಲ್ಲ ಎಲ್ಲರೂ ಕರೆಕ್ಟಾಗಿ ನೋಡ್ರಿ. ಡಿವೈಡೆಡ್ ಬೈ ಲಾಸ್ಟಿಗೆ ಸೈನ್ ಎ ಇಂಟು ಸೈನ್ ಏನಾಕೈತಿ, ಸೈನ್ ಎ ಇಂಟು ಸೈನ್ ಎ ಅಂತಲೇ ಬರೀರಿ. ಸರ್ ಸೈನ್ ಸ್ಕೋರ್ ಯಾಕೆ ಬರೆಯತ್ತಿಲ್ಲ ಅಂತ ಕೇಳತ್ತೀರೇನು, ಸಿಚುವೇಶನ್ ಡಿಮಾಂಡ್ ಮಾಡತ್ತಿಲ್ಲ, ಅದಕ್ಕೆ ಅರ್ಥಾಗುತ್ತೆ ನಿಮ್ಗೆ ಯಾಕಂತ. ಇಂಟು ಲಾಸ್ಟ್ನೇದು ಹೆಂಗೈತೆ ಹಂಗೆ ಬರೀರಿ ಅದನ್ನು, 1 ಮೈನಸ್ ಕಾಸ್ ಎ. ಕಂಟಿನ್ಯೂ ಮಾಡೋಣ. ಈಗ ಕೊಸೆಕ್ಕೆ ಐತಲ್ಲ ಅದನ್ನ ಹಂಗೆ ಬರೀ. ಇಂಟು ಒಳಗೆ ಏನಾಕೈತೆ ನೋಡು, ಸೈನ್ ಎ. ಈಗ ಸ್ವಲ್ಪ ಬೇರೆ ಕಲರ್ ತೊಗೊಳ್ಳೋಣ, ಇಲ್ಲಾಂದ್ರೆ ನಮ್ಮ ಹುಡುಗರಿಗೆ ಅರ್ಥ ಆಗಲ್ಲ. ಈಗ ಇಲ್ಲಿ ಏನೈತಿ, ಸೈನ್ ಎ ಐತಿ, ಇಲ್ಲಿನೂ ಸೈನ್ ಎ ಐತಿ, ಕರೆಕ್ಟಾ. ಎರಡು ಕಡೆ ಐತಿ ಅಂದ್ರೆ ಕಾಮನ್ ತಗೋಬೇಕಾ, ತಗೋತೀನಿ ಕಾಮನ್. ಸೈನ್ ಎ ಕಾಮನ್ ತಗೊಂಡ್ರೆ ಇದ್ದಿದ್ದೊಂದು ಸೈನ್ ಎ ಹೋಯ್ತಾ, ಅಲ್ಲಿ ಏನೂ ಇರಂಗಿಲ್ಲ, ಬರೀ 1 ಇರುತ್ತೆ. ಈಗ ಪ್ಲಸ್ಸಿಗೆ ಪ್ಲಸ್ ಹಾಕ್ರಿ, ಈ ಸೈನ್ ಎ ಹೋಗೈತೆ, ಬರೀ ಕಾಸ್ ಎ ಉಳಿದಿರುತ್ತೆ. ಈಗ ಕಾಸ್ ಎ ಉಳಿತಾ, ಡಿವೈಡೆಡ್ ಬೈ ಕೆಳಗೆ ಏನೈತಿ ನೋಡ್ರಿ, ಸೈನ್ ಎ ಇಂಟು ಸೈನ್ ಎ ಐತಿ, ಕರೆಕ್ಟಾ. ಮುಂದೆ ಹೋಗಿ ಏನೈತಿ, 1 ಮೈನಸ್ ಕಾಸ್ ಎ ಐತಿ. ಬರುತ್ತಾ ಬರೀನು, ಚೇಂಜ್ ಮಾಡೋಣ, ಟೆನ್ಷನ್ ತೊಗೊಬೇಡ್ರಿ. ನೀವೇನು ಕೊಡತ್ತೀರಿ, ಸರ ನೀವು ಇಷ್ಟೊತ್ತನವ ಇಲ್ಲಿ ನಡ್ಬಾರ್ದು ಕಷ್ಟ ಮಾಡತ್ತೀರಿ, ಇದನ್ನು ಮತ್ತು ಇದನ್ನ ಒಟ್ಟು ಕೇರ್ ತೊಗೊಳೋಲ್ಲ ಇರಂತ ಅನ್ಕೊಳತ್ತೀರಿ. ಕೇರ್ ತೊಗೊಳ್ಳೋಣ, ಟೈಮ್ ಅಂತ ತೊಗೊಳ್ಳೋಣ, ಬಂದು ಟೈಮ್ ಸದ್ಯ. ರೈಟ್. ಈಗ ಕೊಸೆಕ್ಕೆ ನಾ ಹೆಂಗೆ ಬರಿಬೋದು, 1/sin ಅಂತ ಬರಿಬೋದಾ. ಗ್ರೀನ್ ಕಲರ್ಲೆ ತೊಗೊಂಡಿನಿ, ಅರ್ಥ ಆಗಲಿ ಅಂತ ಹೇಳಿ. ಕೊಸೆಕ್ ಎ ಅಂತಂದ್ರೆ 1/sin A. ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ. ಇಂಟು ಬ್ರಾಕೆಟ್ದಾಗ ಏನೈತೆ ನೋಡ್ರಿ, ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಸೈನ್ ಎ. ಓಕೆ, ಲಾಸ್ಟಿಗೆ ಅವ್ರು ಹಂಗೆ ಇರಲಿ, ಆರಾಮ್ಸೆ ಇರಲಿ ಅನ್ಕೋತಾನೆ ಅವರು. 1 ಮೈನಸ್ ಕಾಸ್ ಎ, ಡನ್. ನೆಕ್ಸ್ಟ್, ಈಗ ನೀವೇ ವಿಚಾರ ಮಾಡಿರಿ, ಇಷ್ಟು ದಿವಸ ಮ್ಯಾಥ್ಸ್ ಕಲ್ತಿರಲ್ಲ ಮ್ಯಾಥ್ಸ್ ಎಷ್ಟು ದಿವಸ. ಈ ಸೈನ್ ಎ ಮ್ಯಾಗ್ ಐತೆ, ಈ ಸೈನ್ ಎ ಕೆಳಗೈತೆ. ಸೊ ಹಂಗಂದ್ರೆ ಮ್ಯಾಗ್ ಇದ್ದಿದ್ದು ಸೈನ್ ಎ, ಕೆಳಗಿದ್ದಿದ್ದು ಸೈನ್ ಎ ಎರಡು ಡಿವಿಷನ್ ರಿಲೇಷನ್ಶಿಪ್ದಾಗ ಇರೋದಿಲ್ಲ. ಮತ್ತು ಡಿವಿಷನ್ ರಿಲೇಷನ್ಶಿಪ್ದಾಗಿದ್ದಾಗ ಸೇಮ್ ಇದ್ದಾಗ ಎರಡು ಕ್ಯಾನ್ಸಲ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 2/2 ಇತ್ತಂದ್ರೆ ಏನಾಕೈತಿ, 2 1 ಇವೆರಡು ಕ್ಯಾನ್ಸಲ್ ಆಗಿ ಅವು ಕುರ್ದು ಅಸ್ತಿತ್ವನ ಹೋಗ್ತೈತಲ್ಲ, ಹಂಗೆ ಸೇಮ್ ಇಲ್ಲಿನೂ ಸೈನ್ ಎ ಕ್ಯಾನ್ಸಲ್ ಆಗಿ ಇವು ಕುರ್ದು ಅಸ್ತಿತ್ವ ಹೋತು. ಏನು ಉಳಿತ ಮೇಲೆ, ಇಲ್ಲಿ 1 ಉಳಿದೈತಿ, ಇಲ್ಲೇ 1 ಪ್ಲಸ್ ಕಾಸ್ ಎ ಐತಿ. 1 ಇಂಟು 1 ಪ್ಲಸ್ ಕಾಸ್ ಎ ಅಂದರೆ ಜಸ್ಟ್ 1 ಪ್ಲಸ್ ಕಾಸ್ ಎ ಬರುತ್ತೆ. ಡಿವೈಡೆಡ್ ಬೈ ಕೆಳಗೆ ಸೈನ್ ಎ ಇಂಟು ಸೈನ್ ಎ ಐತಿ, ಅದನ್ನೇನಂತ ಬರಿತೀರಿ ಈಗ, ಸೈನ್ ಎ ಇಂಟು ಸೈನ್ ಎ ಅಂತ ಬರೀರಿ. ನೋಡೋಣ ಅಂತ ಏನಾಕೈತೆ ಅಂತೇಳಿ. ಇಂಥ ಪ್ರಾಬ್ಲಮ್ ಸಾಲ್ವ್ ಮಾಡೋತ್ನಾಗ ನಾವು ಜಸ್ಟ್ ಏನು ಮಾಡ್ಬೇಕಂದ್ರೆ ಫ್ಲೋ ಹೆಂಗೆ ಹೋಗ್ತೈತೆ ಹಂಗೆ ಹೋಗಿ ಬಿಟ್ಬಿಡ್ಬೇಕು.
ನಾವು ಹಿಂಗೆ ಪೂರ್ತಿ ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ. ತಪ್ಪಾದ್ರೆ ಮತ್ತೆ ಒಳಗೆ ಚೇಂಜ್ ಮಾಡೋಕೆ ಬರುತ್ತೆ. ನೋಡೋಣ ಏನಾಕೈತೆ ಅಂತೇಳಿ. ಇಂಟು 1 ಮೈನಸ್ ಕಾಸ್ ಎ. ಏನು ಇರಲ್ಲ ಏನಿರುತ್ತೆ ಕೆಳಗೆ 1 ಇರುತ್ತೆ. ನೆಕ್ಸ್ಟ್ ಪೇಜ್ ಹೋಗೋಣ. ಸೊ ಇಲ್ಲೇನೈತೆ ನೋಡ್ರಿ ಮೇಲೆ ಈ ಕಡೆ ಕಲರ್ ಬೇರೆ ತಗೋತೀನಿ. ಕಲರ್ ಇಷ್ಟಿರುವಾಗ ಎಲ್ಲ ಕಲರ್ ಯೂಸ್ ಮಾಡಿರುವಾಗ ಏನು ತಪ್ಪಿಲ್ಲ. 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಅದನ್ನು ಬರಿತೀನಿ. 1 ಪ್ಲಸ್ ಕಾಸ್ ಎ ಆಮೇಲೆ ಇಂಟು 1 ಮೈನಸ್ ಕಾಸ್ ಎ. ರೈಟ್. ನೆಕ್ಸ್ಟ್ ಕೆಳಗೆ ಸೈನ್ ಎ ಇಂಟು ಸೈನ್ ಎ ಇಂಟು 1 ಅಂದ್ರೆ ಅದಷ್ಟು ಹಾಕೈತದ. ಸೈನ್ ಎ ಇಂಟು ಸೈನ್ ಎ. ಓಕೆ, ಈಗ ಒಂದು ವಿಚಾರ ಮಾಡೋಣ. ವಿಚಾರ ಮಾಡಬೇಕಾದ ಅವಶ್ಯಕತೆ ಐತಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಫಾರ್ಮುಲಾ ಏನಾಕೈತಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಕೈತೆ. ಇದು ಯಾಕೋ ಸೇಮ್ ಸ್ಟೋರಿ ಅನ್ಸತ್ತಿಲ್ಲ ನೋಡ್ರಿ. ಸಮಥಿಂಗ್ ಪ್ಲಸ್ ಸಮಥಿಂಗ್, ಸಮಥಿಂಗ್ ಮೈನಸ್ ಸಮಥಿಂಗ್. ಕರೆಕ್ಟ್. ಇದನ್ನ ಎ ಅಂತ ತಗೋ, ಇದನ್ನ ಬಿ ಅಂತ ತಗೋ, ಇದನ್ನ ಎ ಅಂತ ತಗೋ, ಇದನ್ನ ಬಿ ಅಂತ ತಗೋ. ಏನಾಕೈತಿ? ಸೇಮ್ ರಿಪೀಟ್ ಆಗೈತೆ. ಎ ಪ್ಲಸ್ ಬಿ ಎ ಮೈನಸ್ ಬಿ. ಹಂಗಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಕೈತಿ. ಅಂದ್ರೆ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಏನಾಕೈತಿ? 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್, ಅಥವಾ ಹಿಂಗೆ ಹಾಕೈತಿ. ಒಂದು ಸೆಕೆಂಡ್ ತಡ್ರಿ. 1 ಸ್ಕ್ವೇರ್ ಮೈನಸ್ ಕಾಸ್ ಎ ಸ್ಕ್ವೇರ್ ಆಗೋದಿಲ್ಲ. ಅಂದ್ರೆ 1 ಹೋಲ್ ಸ್ಕ್ವೇರ್ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಕೈತಿ. ಕನ್ಫ್ಯೂಸ್ ಆಗ್ಬೇಡ್ರಿ, ಚಂದ ಥಿಂಕ್ ಮಾಡ್ರಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ, ಬರೋ ಮತ್ತೆ ಒಳ್ಳೆ ಏನಾರ ಒಂದು ಹೊಸ ಸಿಂಪ್ಲಿಫಿಕೇಶನ್ ತೊಗೊಂಡು. ಕೆಳಗೆ ಏನೈತಿ? ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಅಂತ ಬರಿತೀನಿ. ಏನು ತೊಂದರೆ ಇಲ್ಲ. ಸೊ ಈಗ 1 ಸ್ಕ್ವೇರ್ ಅಂದ್ರೆ ಏನು ಬರುತ್ತಾ? 1 ಬರುತ್ತೆ. ನಮ್ಗೆಲ್ರಿಗೂ ಗೊತ್ತೈತಿ 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1 ಇಂಟು 1. ಕಾಸ್ ಎ ಟು ದ ಪವರ್ 2 ಅಂತಂದ್ರೆ ಏನಾಕೈತಿ? ಅದು ಹಿಂಗೆ ಆಕೈತಿ. ಕಾಸ್ ಸ್ಕ್ವೇರ್ ಎ ಆಕೈತಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಆಕೈತಿ. ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಏನಾಕೈತೆ ಅಂದ್ರೆ ಮತ್ತೆ ಏನು ಬಂತು? ಫಾರ್ಮುಲಾಸ್ ನೆನ್ಪು ಮಾಡ್ಕೊಳ್ಳೋ ಟೈಮ್ ಬಂತು. ನಾನು ನಿಮ್ಗೆ ಹೇಳ್ತಿರ್ತೀನಿ. ನಾನು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ಕಾನ್ಸೆಪ್ಟ್ ವಿಡಿಯೋನ ಯಾಕೆ ಮಾಡ್ಬೇಕಾಗಿತ್ತು? ಫಸ್ಟಿಗೆ ಜಸ್ಟ್ ನಾನು ಹಂಗೆ ಡೈರೆಕ್ಟಾಗಿ ಫಾರ್ಮುಲಾ ಸಾಲ್ವ್ ಮಾಡೋಕ್ಕೆ ಹೋಗ್ಬೋದಾಗಿತ್ತು. ನಾ ಹಂಗೆ ಮಾಡಿಲ್ಲ. ಕಾನ್ಸೆಪ್ಟ್ ಈಸ್ ಎವ್ರಿಥಿಂಗ್. ಸಿ, ವಿದೌಟ್ ಕಾನ್ಸೆಪ್ಟ್ ಯು ಕ್ಯಾನಾಟ್ ಡೂ ಎನಿಥಿಂಗ್ ಇನ್ ಮ್ಯಾಥಮೆಟಿಕ್ಸ್, ಇವನ್ ಇನ್ ಎನಿ ಸಬ್ಜೆಕ್ಟ್ ಆಲ್ಸೋ. ಸೊ ಅದಕ್ಕೆ ಏನು ಮಾಡಿರಿ, ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಒಲವಿರಲಿ ಜಾಸ್ತಿ. ಬರೋಣ ಈಗ ಕಾನ್ಸೆಪ್ಟ್ ಜೊತೆ. ಈ ಫಾರ್ಮುಲಾ ನೆನಪೈತೆ ಎಲ್ಲರಿಗೂ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಈ ಫಾರ್ಮುಲಾ ಭಾಳ ಹೆಲ್ಪ್ ಮಾಡುತ್ತೆ ನಮ್ಗೆ ಈಗ. ಈ ಫಾರ್ಮುಲಾ ಭಾಳ ಹೆಲ್ಪ್ ಮಾಡುತ್ತೆ ನೋಡ್ರಿ. ಈ ಫಾರ್ಮುಲಾಯಿಂದ 1 ಮೈನಸ್ ಕಾಸ್ ಸ್ಕ್ವೇರ್ ಏನಾಕೈತಿ? 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಇಲ್ಲಿ ನೋಡ್ರಿ, ಇಲ್ಲೇ 1 ಐತಿ. ಈ ಕಾಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಆಕೈತಿ. ಆ ಕಡೆ ಏನು ಉಳಿತು? ಜಸ್ಟ್ ಸೈನ್ ಸ್ಕ್ವೇರ್ ಉಳಿತಾ. ದಟ್ ಮೀನ್ಸ್ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಬಂತು ಈಗ. 1 ಮೈನಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಈಗ ನಿಮ್ಮ ಮುಂದೆ ಪ್ರೂವ್ ಮಾಡೀನಿ ಯಾಕಂತ ಹೇಳಿ. ಸೊ ಹಂಗಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎದಲ್ಲಿ ಸೈನ್ ಸ್ಕ್ವೇರ್ ಬರೆದ್ರೆ ಏನಾದ್ರು ತಪ್ಪಾಕೈತಿ? ಏನು ತಪ್ಪಾಗಂಗಿಲ್ಲ. ಸೊ ದಟ್ ಮೀನ್ಸ್ 1 ಮೈನಸ್ ಹೊಳ್ಯಾಕೆ ಬರೀತೀನಿ ಇದನ್ನು. 1 ಮೈನಸ್ ಕಾಸ್ ಸ್ಕ್ವೇರ್ ಇಲ್ಲಿತ್ಲ, ಇದೇನಾಕೈತಿ? ಸೈನ್ ಸ್ಕ್ವೇರ್ ಎ ಆಕೈತಿ. ಕೆಳಗೆ ಏನೈತಿ? ಸೈನ್ ಸ್ಕ್ವೇರ್ ಎ ಐತಿ. ಸೊ ಸೈನ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎರಡು ಸೇಮು. ಸೊ ಆನ್ಸರ್ 1 ಬಂದ ಆನ್ಸರ್. ಇದನ್ನ ಭಾಳ ನೀವು ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಕ್ಸಾಮ್ದಾಗ. ಓಕೆ, ನಾನು ನಿಮಗೆ ಪೂರ್ತಿ ಡೀಪ್ ಆಗಿ ಇದು ಹೆಂಗೆ ವರ್ಕ್ ಆಕೈತೆ ಅಂತ ನಿಮಗೆ ಗೊತ್ತಾಗಬೇಕನ್ನೋ ಸಂಬಂಧ ಹೇಳಿ. ನಿಂಗೆ ಕೆಲವೊಂದು ಸ್ಟೆಪ್ಗಳನ್ನ ನೀವು ತೆಗಿಬೋದು, ಏನು ತೊಂದರೆ ಇಲ್ಲ. ಬಟ್ ಅರ್ಥ ಮಾಡ್ಕೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇಂಥ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಾವು ಬೈಟ್ ಮಾಡೋಕ್ಕಾಗಂಗಿಲ್ಲ. ಬೈಟ್ ಮಾಡಿದ್ರೆ ಹುಚ್ಚಿಡಿಬೇಕಾಗೈತೆ ನಮಗೆ. ಸೊ ಅದಕ್ಕೆ ಇದು ಹಿಂಗಿತ್ತೆ. ನೆಕ್ಸ್ಟ್ ಕ್ವಶನ್ ಮಾಡೋಣ ಈಗ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಬಂದೀವಿ ಈಗ. ಅದು ಆಗಳಿತ್ತಲ್ಲ 6 ಕ್ವಶನ್ ಅಂತಿತ್ತಲ್ಲ, ಅದನ್ನ ಸಾಲ್ವ್ ಮಾಡೋಣ ಸದ್ಯ ಈಗ. ಪ್ರೂವ್ ದ್ಯಾಟ್ ಅಂತ ಐತಿ. ಏನು ಕೊಟ್ಟರು ನೋಡ್ರಿ, LHS RHS ನಿಮ್ಮ ಕಣ್ ಮುಂದೆ ಐತಿ. ಈಗ ನಾ ಏನು ಮಾಡುತ್ತೆ ಅಂದರೆ ಸಿಂಪಲ್ ಆಗಿ LHS ಅಂತ ತೊಗೊಂಡು ಸೀದಾ RHS ಕಡೆ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ ಜರ್ನಿ ಸದ್ಯ ಈಗ. ಫಸ್ಟ್ ಸ್ಟೆಪ್, ಕನ್ಸಿಡರ್ LHS. ಕನ್ಸಿಡರ್ LHS ಏನಂತೈತಪ್ಪ? ಟ್ಯಾನ್ ಎ ಡಿವೈಡೆಡ್ tan a minus sin a divided by tan a plus sin a. ನಮಗೆಲ್ರಿಗೂ ಗೊತ್ತೈತಿ ಒಂದು ವಿಷಯ. ಟ್ಯಾನ್ ಎ ಅಂತಂದ್ರೆ ಏನು ಬರುತ್ತೆ? ಹೇಳ್ರಿ ನೋಡೋಣ, ನೆನಪು ಮಾಡ್ಕೊರಿ ಏನು ಬರುತ್ತಾ? ಟ್ಯಾನ್ ಎ ಅಂತಂದ್ರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ.
ಯಾಕೆ ಸರ್ ಟ್ಯಾನ್ ಎ ಇದ್ದಲ್ಲಿ ಸೈನ್ ಎ ಬೈ ಕಾಸ್ ಎ ಬರೆಯತ್ತಾರಪ್ಪ ಅಂದ್ರೆ ಅದು ಇರೋದು ಹಂಗೆ ಐತಿ, ಕರೆಕ್ಟಾ? ಮೈನಸ್ ಸೈನ್ ಎ ಐತಿ. ಏನು ಇರಲ್ಲ ಅಂದ್ರೆ ಏನಿರುತ್ತೆ, ಕೆಳಗೆ ಒನ್ ಇರುತ್ತೆ. ಮ್ಯಾಗಿನ ಮುಗೀತಿ. ಈಗ ಈ ಪಾರ್ಟ್ ಮುಗೀತು. ಚಂದಾಗ ನೋಡ್ಬೇಕಾ, ಕನ್ಫ್ಯೂಸ್ ಆಗಿರಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ದಾಗ. ಈಗ ನೆಕ್ಸ್ಟ್ ಪಾರ್ಟ್ ತೊಗೋತೀನಿ ಅಂತ, ಈ ಪಾರ್ಟ್ ತೊಗೋತೀನಿ. ಟ್ಯಾನ್ ಎ ಅಂದ್ರೆ ಏನು ಬರೀತೀರಿ ಗೊತ್ತಲ್ಲ? ಮತ್ತೆ ಹೊಳ್ಳೆ ಹೇಳ್ರಿ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಪ್ರಾಬ್ಲಮ್ ಸಾಲ್ವ್ ಮಾಡೋತ್ನ ಮಾತಾಡ್ಕೊಂತಿರ್ಬೇಕು, ರೆಸ್ಪಾನ್ಸ್ ಮಾಡ್ಬೇಕು, ಅಂದ್ರೆ ಅಷ್ಟೇ ನಿಮ್ಗೆ ಅರ್ಥ ಆಕೈತಿ. ಈಗ ನಾನು ಆನ್ಲೈನ್ ಕ್ಲಾಸ್ ಮಾಡತ್ತಿರ್ಬೋದು, ಬಟ್ ಈಗ ನಾವು ಹೆಂಗೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ, ನಮ್ಮ ಮಾತಾಡಿದ ಮ್ಯಾಗ ನಾ ಏನ್ರಿ ಕೇಳಿದ ಮ್ಯಾಗ ನೀವು ಅನ್ಬೇಕು ಅದನ್ನ, ಆ ರೀತಿ ಅದು ಹಂಗೆ ಕ್ರಿಯೇಟ್ ಆಗ್ಬೇಕು ಅಟ್ಮಾಸ್ಫಿಯರ್. ಓಕೆ, ಅಂದ್ರೆ ನಿಮ್ಗೆ ಚಂದಾಗ ಅರ್ಥ ಆಕೈತೆ. ಪ್ಲಸ್ ಸೈನ್ ಎ ಅಂತಂದ್ರೆ ಸೈನ್ ಎ ಅಂತ ಅಷ್ಟೇ ಬರೀರಿ, ಏನೂ ಇರಲ್ಲ ಕೆಳಗೆ ಒನ್ ಇರುತ್ತೆ. ಇದೊಂದು ಯೂನಿವರ್ಸಲ್ ಟ್ರೂತ್. 2 ಅಂತಂದ್ರೆ 2/1, 3 ಅಂತಂದ್ರೆ 3/1, ಹಂಗೆ ಏನೂ ಇರಲ್ಲ ಅಂದ್ರೆ 1 ಇರುತ್ತೆ. ಸೊ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಕೈತಿ ರಿಯಲ್ ಆಗಿ. ನೆಕ್ಸ್ಟ್ ಕಲರ್ ಈಸ್ ರೆಡ್. ಓಕೆ, ಈಗ 1 ಇಂಟು ಸೈನ್ ಎ, ಸೈನ್ ಎ ಆಕೈತಿ, ಮೈನಸ್ ಈಗ ಮೈನಸ್ ಕಾಸ್ ಎ ಇಂಟು ಸೈನ್ ಎ, ಕಾಸ್ ಎ ಸೈನ್ ಎ ಆಕೈತಿ, ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಕಾಸ್ ಎ. ಈಗ ಚಂದ ಕೇಳಿಸ್ಕೋರಿ, ಇಷ್ಟೋ ತನಕ ಮಾಡಿದ್ದೈತ್ಲ, ಇದು ಇಲ್ಲೈತ್ಲ, ಇದನ್ನು ಸಾಲ್ವ್ ಮಾಡಿದ್ನ, ರೈಟ್? ಇದು ಎಲ್ಲೋ ಲೈನ್ ಕಾಣಿಸತ್ಲ ಈಗ ನಿಮಗಿದೆ, ಇಲ್ಲಿ ಕಾಣಿಸತ್ಲ ಎಲ್ಲೋ ಲೈನ್. ಈ ಎಲ್ಲೋ ಲೈನನ್ನು ಇಲ್ಲಿ ಹೊಡಿತೀನಿ, ನಾ ಬೇರೆ ಕಲರಲ್ಲಿ ಹೊಡಿತೀನಿ ಅದನ್ನು. ಎದುರು ಹೊಡಿತೀನಿ, ಹಿಂಗೆ ಹೊಡಿತೀನಿ ಆಯ್ತಾ? ಈಗ ನಾ ಏನು ಸಾಲ್ವ್ ಮಾಡ್ತೀನಿ ಹೇಳಿ ನೋಡೋಣ. ಈಗ ನಾನು ಇದನ್ನು ಸಾಲ್ವ್ ಮಾಡ್ತೀನಿ, ಇಲ್ಲಿ ಕಾಣಿಸತ್ಲ. ಸ್ಟಾರ್ಟ್ ಮಾಡೋಣ. 1 ಇಂಟು ಸೈನ್ ಎ, ಸೈನ್ ಎ ಪ್ಲಸ್ಸಿಗೆ ಪ್ಲಸ್, ಕಾಸ್ ಎ ಇಂಟು ಸೈನ್ ಎ, ಕಾಸ್ ಎ ಸೈನ್ ಎ, ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಕಾಸ್ ಎ. ಅರ್ಥ ಆಗೈತೆ ಅನ್ಕೊಂಡೀನಿ, ಎಲ್ಲರಿಗೂ ನೀಟಾಗಿ ಅರ್ಥ ಆಗೈತೆ ಅನ್ಕೊಂಡೀನಿ. ಇನ್ನು ಮತ್ತೆ ನಾ ಮಾತಾಡಂಗಿಲ್ಲ ಅದ್ರ ಬಗ್ಗೆ. ಓಕೆ, ಕೆಳಗೆ ಹೋಗ್ತೀನಿ. ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಂಥ ಟೈಮ್ ಆಸ್ ವೆಲ್ ಆಸ್ ಕಲರ್ ಚೇಂಜ್ ಮಾಡೋ ಟೈಮ್ನೂ ಐತಿ. ಕಲರ್ ಪೂರ್ತಿ ಚೇಂಜ್ ಆಗಬೇಕು. ಇದನ್ನ ಹೋಗೋಣ, ಗ್ರೀನ್, ಗೋ ಗ್ರೀನ್. ಓಕೆ, ಇಲ್ಲಿ ನೋಡ್ರಿ ಚಂದಾಗ ಸೈನ್ ಎ ಮೈನಸ್ ಕಾಸ್ ಎ ಸೈನ್ ಐತಿ, ಅಂದ್ರೆ ಸೈನ್ ಎ ಕಾಮನ್ ಆಕೈತೆ ನೋಡ್ರಿ. ಸೈನ್ ಎ ಕಾಮನ್ ತಗೊಂಡ್ರೆ ಇಲ್ಲಿ ಅಂತೂ ಇದ್ದಿದ್ದೊಂದು ಸೈನ್ ಎ ಹೋತಾ, ಅಲ್ಲಿ ಏನೂ ಇರಲ್ಲ, 1 ಉಳಿತೈತಿ. 1 ಮೈನಸ್ ಈ ಸೈನ್ ಎ ಹೋತಾ, ಅಲ್ಲಿ ಬರೀ ಕಾಸ್ ಎ ಉಳಿತೈತಿ. ಕೆಳಗೆ ಏನೈತಿ ನೋಡ್ರಿ, ಕಾಸ್ ಎ ಐತಿ, ಅದನ್ನ ಬರೀರಿ, ಕಾಸ್ ಎ. ಈಗ ಹೋಲ್ ಡಿವೈಡೆಡ್ ಬೈ ಈಗ ಇದು ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿನೂ ಸೈನ್ ಎ ಐತಿ, ಇಲ್ಲಿನೂ ಸೈನ್ ಎ ಐತಿ, ಮತ್ತೆ ಹೊಳ್ಳಿ ಸೈನ್ ಎ ಕಾಮನ್. ಸೈನ್ ಎ ಕಾಮನ್ ತಗೊಂಡ್ರೆ ಇಲ್ಲಿ ಇದ್ದಿದ್ದೊಂದು ಸೈನ್ ಎ ಹೋತು, ಅಲ್ಲಿ ಬರೀ 1 ಉಳಿದಿರ್ತೈತಿ. ಪ್ಲಸ್ ಈ ಸೈನ್ ಎ ಹೋದ್ಮೇಲೆ ಬರೀ ಏನು ಉಳಿತೈತಿ, ಕಾಸ್ ಎ ಉಳಿತೈತಿ. ಓಕೆ, ಕೆಳಗೆ ಏನೈತಿ ನೋಡ್ರಿ, ಕಾಸ್ ಎ ಐತಿ, ಈ ಕಾಸ್ ಎ ಇಲ್ಲಿ ಬರುತ್ತೆ. ಈಗ ನೋಡ್ರಿ ಇದು ಹೆಂಗೈತಿ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ ಸದ್ಯ. ಈಗ 1 ಸೆಕೆಂಡ್. ಇದು ಹೆಂಗೈತೆ ಅಂದ್ರೆ ಈಗ ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಇದ್ದಂಗೆ ಐತಿ ಈಗ. ಸೊ ನೋಡ್ರಿ, ಎ ಬೈ ಬಿ ಯಾವ್ದು ಆಕೈತಿ, ಇದು ಎ, ಇದು ಬಿ, ಇದು ಹೋಲ್ ಡಿವೈಡೆಡ್ ಬೈ ಇಲ್ಲೈತ್ಲ, ಹೋಲ್ ಡಿವೈಡೆಡ್ ಬೈ ಸಿ ಅಂತಂದ್ರೆ ಇದು, ಡಿ ಅಂದ್ರೆ ಇದು. ಬಟ್ ಇದು ಹೆಂಗಾಕೈತಿ, ಈಗ ಮ್ಯಾಗಿನ್ ಎ ಬೈ ಬಿ ಹೆಂಗಿರುತ್ತಲ್ಲ ಹಂಗೆ ಇರುತ್ತೆ, ಎ ಬೈ ಬಿ ಹಂಗೆ ಇರುತ್ತೆ. ಸೊ ಈ ಡಿವಿಷನ್ ಇರುತ್ತಲ್ಲ, ಈ ಡಿವಿಷನ್ ಇದೇನಾಕೈತಿ, ಇಂಟು ಆಕೈತಿ. ಈ ಸಿ ಬೈ ಡಿ ಇದೇನಾಕೈತಿ, ಡಿ ಬೈ ಸಿ ಆಕೈತಿ. ಇದು ಇಲ್ಲಿ ಅಪ್ಲೈ ಆಕೈತೆ ಅಂತಂದ್ರೆ ಮಗ್ಲ ಇರೋ ಪ್ರಾಬ್ಲಮ್ದಾಗೂ ಅಪ್ಲೈ ಆಗ್ಬೇಕಾ, ರೈಟ್? ಈಗ ಅದನ್ನ ಮಾಡ್ತೀನಿ, ಚಂದಾಗ ನೋಡ್ಬೇಕು ಈಗ ಎಲ್ಲರೂ. ಇಲ್ಲ ಅಂತಂದ್ರೆ ನೀವು ಇಷ್ಟೊತ್ತನ ಕಷ್ಟಪಟ್ಟಿದ್ದು ವೇಸ್ಟ್ ಆಗಿಬಿಡ್ತೈತಿ. ವೇಸ್ಟ್ ಆಗ್ಬೇಕಾ ಹೇಳ್ರಿ, ಮಾತಾಡ್ರಿ. ವೇಸ್ಟ್ ಆಗ್ಬೇಕಾ? ಇಲ್ಲ, ವೇಸ್ಟ್ ಆಗಬಾರ್ದು. ನೋಡ್ರಿ, ಈಗ ಎ ಬೈ ಬಿ ಹೆಂಗಿರುತ್ತೆ ಹಂಗೆ ಇರುತ್ತೆ ಅಂದ್ರೆ ಇದೇನೈತಲ್ಲ ಮ್ಯಾಗಿನ್ ಪಾರ್ಟ್, ಇದು ಹೆಂಗಿರುತ್ತೆ ಹಂಗೆ ಇರುತ್ತೆ. ಸೈನ್ ಎ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಅದು ಹೆಂಗಿರುತ್ತೆ ಹಂಗೆ ಇರುತ್ತೆ. ಇಲ್ಲೈತ್ಲ ಈ ಡಿವಿಷನ್ ಏನಾಕೈತಿ, ಇಂಟು ಆಕೈತಿ. ಸೊ ಇಲ್ಲೈತ್ಲ ಇದೇನಾಕೈತಿ ಅಂದ್ರೆ ಉಲ್ಟಾ ಆಕೈತಿ. ಸೈನ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ ಕಾಸ್ ಎ ಇದು ಏನಾಕೈತಿ, ಉಲ್ಟಾ ಆಕೈತಿ. ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಕಾಸ್ ಎ ಆಕೈತಿ, ಅಷ್ಟ ಮತ್ತೇನೂ ಇಲ್ಲ. ವೆರಿ ಗುಡ್, ಮುಂದೆ ಹೋಗೋಣ. ಈಗ ನೋಡ್ರಿ,
ಕಾಸ್ ಎ ಒಂದು ಮೇಲೆ ಒಂದು ಕೆಳಗೆ ಇದ್ರೆ ಡಿವಿಷನ್ ರಿಲೇಶನ್ಶಿಪ್ ಇರುತ್ತೆ, ಕ್ಯಾನ್ಸಲ್ ಮಾಡಬಹುದು, ಸೇಮ್ ಇದ್ರೆ ಮಾಡೀನಿ. ಏನು ಬೇಜಾರಾಗಿಲ್ಲ ಅನ್ಕೊಂಡಿನಿ, ಎಲ್ಲರೂ ಅರ್ಥ ಆಗ್ಯಾಕತ್ತೈತೆ ಅಂತ ಅನ್ಕೊಂಡಿನಿ. ಭಾಳ ಸಿಂಪಲ್ ಆಗಿ ಡೀಪ್ ಆಗಿ ಹೇಳತ್ತೀನಿ. ಓಕೆ, ನೆಕ್ಸ್ಟ್ ಹೋಗೋಣಂತ. ಈಗ ಏನು ಉಳ್ದತ್ ನಮ್ಮ ಹತ್ರ, ಮ್ಯಾಲೆ ಸೈನ್ ಎ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಎ ಉಳ್ದೈತಿ. ಕೆಳಗೆ ಏನು ಉಳ್ದೈತಿ, ಸೈನ್ ಎ ಇಂಟು ಬ್ರಾಕೆಟ್ 1 ಪ್ಲಸ್ ಕಾಸ್ ಎ ಉಳ್ದೈತಿ. ಮತ್ತು ಏನು ಕ್ಯಾನ್ಸಲ್ ಮಾಡ್ಬೋದು, ಸೈನ್ ಎ ಸೇಮ್ ಐತಿ, ಕ್ಯಾನ್ಸಲ್ ಮಾಡ್ಬೋದು. ಏನು ಉಳಿತು ನಮ್ಮ ಹತ್ರ ಈಗ, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಉಳಿತಾ. ಇನ್ನು ಪ್ರಾಬ್ಲಮ್ ಮುಗ್ದಿಲ್ಲ, ಆನ್ಸರ್ ಬಂದಿಲ್ಲ. ನಮ್ಗೆ ಆನ್ಸರ್ ಏನು ಬರಬೇಕು ಅಂತ ನೆನಪು ಮಾಡ್ಕೊಳ್ಳೋಣ. ನಮಗೆ ಆನ್ಸರ್ ಇದು ಬರಬೇಕು, ಇಲ್ಲೈತ್ಲ ಸೆಕ್ ಎ ಮೈನಸ್ 1 ಡಿವೈಡ್ ಬೈ ಸೆಕ್ ಎ ಪ್ಲಸ್ 1 ಬರುತ್ತೆ. ಟೆನ್ಷನ್ ತೊಗೊಳೋದು ಬೇಡ, ಹೋಗೋಣ ಮುಂದೆ ಹೋಗೋಣ. ನಿಂದಿರೋದು ಬೇಡ ಒಟ್ಟ, ಓಡೋದು ಬೇಡ, ನಿಂದಿರೋದು ಬೇಡ, ನಡೆಯೋಣಂತ. ದಟ್ಸ್ ಅ ಬೆಟರ್ ಥಿಂಗ್. ರೈಟ್, ಕಲರ್ ಚೇಂಜ್ ಮಾಡೋ ಟೈಮ್ ಬಂತ, ಇಲ್ಲೈತಿ, ರೆಡಿ ತೊಗೊಳ್ಳೋಣ. ಓಕೆ, ಈಗ ನ್ಯೂಮರೇಟರ್ದಾಗ ಏನು ಕಾಣಿಸುತ್ತೆ ನಿಮ್ಗೆ, ಚಂದ ನೋಡ್ಬೇಕಾ. ಈಗ 1 ಮೈನಸ್ ಕಾಸ್ ಎ ಕಾಣಿಸುತ್ತೆ. ಡಿನಾಮಿನೇಟರ್ದಾಗ ಏನು ಕಾಣಿಸುತ್ತಾ, 1 ಪ್ಲಸ್ ಕಾಸ್ ಎ ಕಾಣಿಸುತ್ತಾ. ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ, ಭಾಳ ಇಂಪಾರ್ಟೆಂಟ್ ವಿಷಯ ಐತಿ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಕಾಸ್ ಎಲೆ ಡಿವೈಡ್ ಮಾಡ್ತೀನಿ. ಟೆನ್ಷನ್ ಆಗ್ಬೇಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮ್ಯಾಗಿರೋದಕ್ಕೆ ನ್ಯೂಮರೇಟರ್ ಅಂತೀವಿ, ಕೆಳಗಿರೋದಕ್ಕೆ ಡಿನಾಮಿನೇಟರ್ ಅಂತೀವಿ. ಮ್ಯಾಗಿಂದಕ್ಕೆ ಡಿವೈಡ್ ಬೈ ಕಾಸ್ ಎ ಮಾಡ್ತೀನಿ, ಕೆಳಗಿಂದಕ್ಕೂ ಡಿವೈಡ್ ಬೈ ಕಾಸ್ ಎ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ನೋಡ್ರಿ, 1 ಮೈನಸ್ ಕಾಸ್ ಎ ಐತೆ ಮ್ಯಾಗ, ಅದನ್ನೇ ಮಾಡ್ತೀನಿ ಡಿವೈಡೆಡ್ ಬೈ ಕಾಸ್ ಎ ಮಾಡ್ತೀನಿ. ನೆಕ್ಸ್ಟ್ ಕೆಳಗೆ ಏನಿತ್ತು ನೋಡ್ರಿ, 1 ಪ್ಲಸ್ ಕಾಸ್ ಎ. 1 ಪ್ಲಸ್ ಕಾಸ್ ಎನು ಏನು ಮಾಡ್ತೀನಿ, ಡಿವೈಡೆಡ್ ಬೈ ಕಾಸ್ ಎ ಮಾಡ್ತೀನಿ. ವೆರಿ ಸಿಂಪಲ್. ಮ್ಯಾಗ್ ಇದ್ದಿದ್ದಕ್ಕೂ ಡಿವೈಡ್ ಬೈ ಕಾಸ್ ಎ ಮಾಡೀನಿ, ಕೆಳಗಿದ್ದಕ್ಕೂ ಡಿವೈಡ್ ಬೈ ಕಾಸ್ ಎ ಮಾಡೀನಿ. ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಅಗಳಿತ್ತಲ್ಲ, ಏನಿತ್ತು ನೆನಪು ಮಾಡ್ಕೊರಿ. ಅಗಳಿದ ಒಂದು ಸೆಕೆಂಡಾ, ಇಲ್ಲಿ ನೋಡ್ರಿ. ಈಗ ಇದನ್ನ ಹೆಂಗೆ ಬರೀತೀನಿ ಅಂತಂದ್ರೆ, 1 ಮೈನಸ್ ಕಾಸ್ ಎ ಡಿವೈಡ್ ಬೈ ಕಾಸ್ ಎ ಅಂತಂದ್ರೆ ಹಿಂಗೆ ಬರಿತೀನಿ, 1 ಡಿವೈಡೆಡ್ ಬೈ ಕಾಸ್ ಎ. ಅಂದ್ರೆ ಇದು 1ಗೂ ಕಾಸ್ ಎ ಡಿವೈಡ್ ಆಕೈತಿ, ಕಾಸ್ ಎಗೂ ಕಾಸ್ ಎ ಡಿವೈಡ್ ಆಕೈತಿ. ಚಂದ ಕೇಳ್ರಿ ನನ್ನ ಮಾತು. 1 ಮೈನಸ್ ಕಾಸ್ ಎ ಆ್ಯಂಡ್ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ. ಮ್ಯಾಗಿಂದ ಮುಗಿಸಿದ್ನ ಈಗ ಕೆಳಗಿಂದ ಮಾಡ್ತೀನಿ, ಡಿವೈಡೆಡ್ ಬೈ ಇದನ್ನ ಮಾಡ್ತೀನಿ. ಈಗ 1 ಡಿವೈಡೆಡ್ ಬೈ ಕಾಸ್ ಎ ಅಂದ್ರೆ ಇದು 1 ಐತಲ್ಲ, 1 ಡಿವೈಡೆಡ್ ಬೈ ಕಾಸ್ ಎ ಆಯ್ತು. ಆಮೇಲೆ ಪ್ಲಸ್ಸಿಗೆ ಪ್ಲಸ್, ಮತ್ತು ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಆಯ್ತಾ. ಪ್ರಾಬ್ಲಮ್ ದೊಡ್ಡದೈತಿ, ಸ್ವಲ್ಪ ಎಲ್ಲ ಫಾರ್ಮುಲಾಸ್ ಯೂಸ್ ಆಕಾವ ಅನ್ನೋದು ಅಷ್ಟೇ ಕರೆ. ಅದನ್ನ ಬಿಟ್ಟರೆ ಪ್ರಾಬ್ಲಮ್ ಟಫ್ ಅಂತೂ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋದ್ರೆ ಎಲ್ಲ ವಿಷಯ ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದು. ನೋಡ್ರಿ, ಮುಗಿಸೋಣ ಪ್ರಾಬ್ಲಮ್. ಈಗ ನೀವು ಹೇಳ್ರಿ ನಂಗೆ, 1 ಡಿವೈಡೆಡ್ ಬೈ ಕಾಸ್ ಎ ಏನು ಆಕೈತಿ. ನಾ ಇದನ್ನು ಮಾಡತ್ತೀನಿ. ಈಗ 1 ಡಿವೈಡ್ ಬೈ ಕಾಸ್ ಎ ಏನಾಕೈತಪ್ಪ ಅಂದ್ರೆ ಸೆಕ್ ಎ ಆಕೈತಿ, ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆದ್ರೆ ಸೆಕ್ ಎ ಮೈನಸ್ 1 ಬರುತ್ತೆ, ಡಿವೈಡೆಡ್ ಬೈ 1 ಬೈ ಕಾಸ್ ಎ ಅಂದ್ರೆ ಏನಾಕೈತಿ, ಸೆಕ್ ಎ ಆಕೈತಿ. ಪ್ಲಸ್ಸಿಗೆ ಪ್ಲಸ್ ಹಾಕ್ರಿ, ಈ ಪ್ಲಸ್ಸಿಗೆ ಪ್ಲಸ್ ಹಾಕೀನಿ, ಕಾಸ್ ಎ ಕ್ಯಾನ್ಸಲ್ ಆಕೈತಿ. ಸೊ ಆನ್ಸರ್ ಏನು ಬಂತಂದ್ರೆ, ಇದನ್ನ ಯಾಕೆ ನಾ ಆನ್ಸರ್ ಅಂತಂದ್ರೆ, ಇದನ್ನ ಕೇಳಿದ್ರು ಅವರು, ಸೆಕ್ ಎ ಮೈನಸ್ 1 ಡಿವೈಡೆಡ್ ಬೈ ಸೆಕ್ ಎ ಪ್ಲಸ್ 1 ಅಂತ ಪ್ರೂವ್ ಮಾಡ್ರಿ. ಒಂದ್ಸತ ಆನ್ಸರ್ನ ಚಂದ ರೌಂಡ್ ಹಾಕೋಣಂತ ನೋಡ್ರಿ. ಸೆಕ್ ಎ ಮೈನಸ್ 1 ಡಿವೈಡ್ ಬೈ ಸೆಕ್ ಎ ಪ್ಲಸ್ 1 ಇದೇ ಬೇಕಾಯ್ತಲ್ಲ ನಿಮ್ಗೆಲ್ಲರಿಗೂ. ಚಂದ ನೋಡ್ರಿ. ಸೊ ನೋಡ್ರಿ, ಇದನ್ನ ಯೂಸ್ ಮಾಡಿಕೊಂಡು ಏನೇನು ಮಾಡೀನಿ ಎಲ್ಲ ನಿಮ್ಗೆ ಗೊತ್ತೈತಿ ಇಷ್ಟೊತ್ತು ತನಕ. ಇನ್ನೊಂದ್ಸಲ ಚಂದಾಗ ನೋಡ್ರಿ, ಅರ್ಥ ಆಕೈತಿ ಅಂತ ನಾನು 99.99 ಸಾಧ್ಯ. ಯಾಕಂದ್ರೆ ನಾನು ಭಾಳ ಡೀಪಾಗಿ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿ ಹೇಳ್ಕೊಟ್ಟಿನಿ. ನನ್ನ ಕೈಲಿ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿನಿ. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನೋಡೋಣ, ಮತ್ತೇನು ಮಾಡೋಣ, ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಈ ಪ್ರಾಬ್ಲಮ್ ಹಿಂಗಾಗಿತ್ತು. ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ಗೆ ನಾವೀಗ ಹೋಗೋಣ. ನಡ್ರಿ.